ಹ್ಯಾಪಿ ಬರ್ಡೇ ಟು ಮೀ. ಮೇಡಮ್ ಯಾರಂತ ಗೊತ್ತಾಯ್ತಾ? ಮೇಡಮ್ ಸ್ಯಾಂಡಲ್ವುಡ್ ಸೂಪರ್ ಹೀರೋಯಿನ್ ಅದಿತಿ ಪ್ರಭುದೇವ ಮೇಡಮ್ ಅವ್ರು ಬಂದಿದ್ದಾರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್. ಮೇಡಮ್ ಬರ್ಡೇ ವಿಶ್ ಮಾಡಿದ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಭಯನೂ ಇತ್ತು. ಇವಾಗ ಅಲ್ಲಿ ಯಾರೋ 4 ಜನ ಹುಡುಗಿರು ಕೂತಿದ್ದಾರೆ ನೋಡಿ, ಅವ್ರು ಯಾರಂತಾನು ನನಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ, ಬೈದ್ರೆ ಬೈಸ್ಕೊಂಡ್ ಬರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಗುರು ಎಲ್ಲ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಕ್ ಬಂದಿದ್ಕೆ. ಫುಲ್ ಜೋಶ್ ಬರ್ತಾ ಇದೆ. ಅಲ್ಲಿದ್ದಾರೆ, ಅಲ್ಲಿ ಯಾರೋ 2 ಹುಡುಗಿರು ಬಂದಿದ್ದಾರೆ, ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವರು. ಹೋಗ್ತೀನಿ, ಏನಂತ ನೋಡೋಣ. ಏನಾದ್ರೂ ಪರವಾಗಿಲ್ಲ, ಬನ್ನಿ ಗಾಯ್ಸ್, ಅದೇನಾಗುತ್ತೋ ನೋಡೇ ಬಿಡೋಣ. ಫೈನಲಿ ಇಲ್ಲೂ ಕಂಪ್ಲೀಟ್ ಆಗೋಯ್ತು. ಲವ್ ಯು ಲವ್ ಯು ಲವ್ ಯು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋಕೆ ಬಂದಿದ್ದಕ್ಕೆ. ಗೊತ್ತಿಲ್ಲ ಎಷ್ಟು ಜನ ನೋಡ್ತಿದ್ದಾರೆ ಅಂತ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಇವತ್ತೇ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೇಮ್ CEO ಸಾಗರ್. ಇವತ್ತೇ ಈ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನು ಗೊತ್ತಾ? ಇವತ್ತು ನನ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಟು ಮೀ. ಸಾಗರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೇನೋ ಒಂದು ಸ್ಪೆಷಲ್ ಡೇ ಮಾಡಬೇಕು, ಇವತ್ತೇನೋ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿ ಸರಿ ಬರ್ಡೇ ಸೆಲೆಬ್ರೇಟ್ ಮಾಡೋ ಥರ ರೊಟೀನಾಗಿ ಮಾಡಬಾರ್ದು, ಈ ಸರಿ ಡಿಫ್ರೆಂಟಾಗೇ ಇರಬೇಕು ಅಂತ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಅದೇ ಟೈಮಲ್ಲಿ ನಮ್ಮ ಬಾಸ್ ನನಗೊಂದು ಚಾಲೆಂಜ್ ಕೊಟ್ಟರು. ಚಾಲೆಂಜ್ ಏನು ಗೊತ್ತಾ? ತುಂಬ ಎಕ್ಸೈಟ್ಮೆಂಟ್ ಅನ್ನಿಸ್ತು ಕೇಳಿದಾಗ. ರ್ಯಾಂಡಮ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಇವತ್ತು ನನ್ನ ಬರ್ಡೇ ಅಂತ ಹೇಳಬೇಕು. ಅದಕ್ಕೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ರಿಟರ್ನ್ ವಿಶ್ ಮಾಡ್ತಾರಾ ಮಾಡಲ್ವಾ, ಹಂಗೆ ಇಗ್ನೋರ್ ಮಾಡಿ ಹೋಗ್ಬಿಡ್ತಾರಾ, ಇನ್ ಕೇಸ್ ವಿಶ್ ಮಾಡಿದ್ರೆ ಅವ್ರಿಗೆ ಚಾಕ್ಲೇಟ್ ಕೊಡಬೇಕು. ಸೊ ಕೇಳಿದಾಗ ತುಂಬ ಸಿಂಪಲ್ ಅನ್ನಿಸ್ತು, ಎಕ್ಸೈಟಿಂಗ್ ಅನ್ನಿಸ್ತು. ಮಾಡೋಕ್ಕೆ ಅಂತ ಬಂದಾಗ ಸ್ವಲ್ಪ ಭಯ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಏನಾದರೂ ಪರವಾಗಿಲ್ಲ, ಬನ್ನಿ ಗಾಯ್ಸ್, ಅದೇನಾಗುತ್ತೋ ನೋಡೇ ಬಿಡೋಣ. ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಪ್ಲೇಸ್ ಬಗ್ಗೆ ಒಂದು ಸರಿ ಹೇಳ್ಬಿಡ್ತೀನಿ. ಇದು ಒರಿಯನ್ ಮಾಲ್ ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ. ಬ್ಯಾಂಗ್ಳೂರಲ್ಲಿ ನಂದು ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್ ಇದು. ತುಂಬ ಸರಿ ಈ ಪ್ಲೇಸಿಗೆ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಈ ಪ್ಲೇಸಿಗೆ ಬಂದಂಗೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬರುತ್ತೆ ನನಗೆ. ತುಂಬ ಬ್ರಾಡ್ ಮೈಂಡೆಡ್ ಥರ ಥಿಂಕಿಂಗು, ಥಾಟ್ಸು ಎಲ್ಲ ಬರುತ್ತೆ. ಯಾಕಂತ ಗೊತ್ತಿಲ್ಲ, ಈ ಅಟ್ಮಾಸ್ಫಿಯರ್ ಆ ಥರ ಇದೆ. ಎಷ್ಟು ಸರಿ ಬಂದಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಈ ನನ್ನ ಚಾಲೆಂಜ್ ಸ್ಟಾರ್ಟ್ ಮಾಡೋಕ್ಕೆ, ಕಂಪ್ಲೀಟ್ ಮಾಡೋಕ್ಕೆ ಇದೇ ಬೆಸ್ಟ್ ಜಾಗ ಅಂತ ಅನ್ನಿಸ್ತು. ಸೊ ಬನ್ನಿ ಗಾಯ್ಸ್, ಹೋಗೋಣ. ಫಸ್ಟ್ ಪರ್ಸನ್ ಯಾರೋ ಸಿಕ್ಕಿದ್ದಾರೆ, ನೋಡೋಣ. ಬ್ರೋಗೆ ಸರ್ಪ್ರೈಸ್ ಹೆಂಗಿರುತ್ತೆ ರಿಯಾಕ್ಷನ್ ನೋಡ್ಕೊಂಬರೋಣ. ಹಾಯ್ ಬ್ರೋ, ಇವತ್ತು ನನ್ನ ಬರ್ಡೇ. ವಿಶ್ ಹ್ಯಾಪಿ ಬರ್ತ್ಡೇ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಫಸ್ಟ್ ಚಾಲೆಂಜ್ ಮಾಡ್ತಾ ಇರೋದು ಇವತ್ತು. ನನ್ನ ಬರ್ಡೇ ಇದೆ, ನೀವು ವಿಶ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದ್ದಾರೆ, ಅಲ್ಲಿ ಯಾರೋ 2 ಹುಡುಗಿರು ಬಂದಿದ್ದಾರೆ, ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅವರು. ಹೋಗ್ತೀನಿ, ಏನಂತಾರೆ ನೋಡೋಣ. ಬೈದ್ರೆ ಬೈಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಫೀಲಿಂಗ್ ಎಕ್ಸೈಟೆಡ್ ಅಷ್ಟೇ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ಟುಡೇ ಇಸ್ ಮೈ ಬರ್ಡೇ, ಸೊ ಇಫ್ ಯು ವಿಶ್ ಮೀ ಐ ವಿಲ್ ಗಿವ್ ಯು ಚಾಕ್ಲೇಟ್. ಥ್ಯಾಂಕ್ ಯು ಸೋ ಮಚ್. ಚಾಲೆಂಜ್ ಮಾಡ್ತಾ ಇದ್ದೀನಿ. ಕನ್ನಡ ಬರುತ್ತಲ್ಲ, ಚಾಲೆಂಜ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ವಿಡಿಯೋಸ್. ಸ್ಟ್ರೇಂಜರ್ಸ್ ಹತ್ರ ವಿಶ್ ಮಾಡಿಸ್ಕೊಳ್ಳೋದು. ವಿಶ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಫಸ್ಟ್ ವಿಶ್ ಆಯಿತು, ಸೆಕೆಂಡ್ ವಿಶ್ ಆಯಿತು. ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಭಯನೂ ಇತ್ತು. ಇವಾಗ ಅಲ್ಲಿ ಯಾರೋ 4 ಜನ ಹುಡುಗಿರು ಕೂತಿದ್ದಾರೆ ನೋಡಿ, ಅವ್ರು ಯಾರಂತಾನು ನನಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ, ಬೈದ್ರೆ ಬೈಸ್ಕೊಂಡ್ ಬರ್ತೀನಿ, ನೋಡೋಣ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಇವತ್ತು ನನ್ನ ಬರ್ಡೇ ಇದೆ, ಓಕೆನಾ? ಆಕ್ಚುಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸ್ಟ್ರೇಂಜರ್ಸ್ ಅದು ನನಗೆ ಯಾರು ವಿಶ್ ಮಾಡ್ತಾರೋ ಅವ್ರಿಗೆ, ಯಾರು ಫಸ್ಟ್ ಮಾಡ್ತಾರೋ ಗ್ರೂಪಲ್ಲಿ ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅಂತ. ಇವ್ರು ಮಾಡಿದ್ದಾರೆ, ಅದಕ್ಕೆ ಇವ್ರಿಗೆ ಚಾಕ್ಲೇಟ್ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ತುಂಬಾ ಜನ ಕೊಡ್ತಾ ಇದ್ದೀನಿ. ಓಕೆನಾ? ಸಪೋರ್ಟ್ ಮಾಡ್ತೀರಲ್ವಾ? ಇವತ್ತೇ ಸ್ಟಾರ್ಟ್ ಮಾಡಿರೋದು, ಇವತ್ತೇ ನನ್ನ ಬರ್ಡೇ. ಓಕೆನಾ? ನನ್ನ ಚಾನಲ್ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಕಂಪ್ಲೀಟೆಡ್, ಚಾಲೆಂಜ್ ಕಂಪ್ಲೀಟೆಡ್. ಗಾಯ್ಸ್ ರೆಡಿನಾ? ಫುಲ್ ಜೋಶ್ ಬರ್ತಾ ಇದೆ. ಈಗ ತಾನೇ ಹುಡುಗಿರಿಗೆ ವಿಶ್ ಮಾಡಿ ಬಂದಿದ್ದೀವಿ. ರಾಜಿ ಕಾನ್ಫಿಡೆನ್ಸ್ ಎಲ್ಲ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇವಾಗ ಇಲ್ಲಿ ಯಾರೋ ಹುಡುಗರು ಗ್ಯಾಂಗ್ ಇದ್ದಾರೆ, ಅವ್ರು ರೀಲ್ಸ್ ಮಾಡ್ತಾ ಇರ್ಬೇಕು, ಅವಾಗಿಂದ ನೋಡ್ತಾ ಇದ್ದೀನಿ. ಈಗ ಅಲ್ಲಿ ಹೋಗೋಣ, ಬನ್ನಿ ಗಾಯ್ಸ್. ಅವ್ರು ಏನ್ ಮಾಡ್ತಾರೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಕಮಾನ್. ಹಾಯ್ ಬ್ರೋಸ್. ಏನ್ ರೀಲ್ಸ್ ಮಾಡ್ತಾ ಇದ್ದೀರಾ ಬ್ರೋ? ಇವತ್ತು ನನ್ನ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವತ್ತು ನಾನು ಆಕ್ಚುಲಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ.
ಸೊ ನನ್ನ ಬರ್ಡೇ ವಿಶ್ ಮಾಡಿರೋದಕ್ಕೆ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರು ಫಸ್ಟ್ ವಿಶ್ ಮಾಡಿದ್ದು ಗ್ರೂಪ್ ಅಲ್ಲಿ ಇವರೇ ಫಸ್ಟ್ ಯಾರು ವಿಶ್ ಮಾಡ್ತಾರೋ ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅನ್ನೋದು ಇದೆ ಚಾಲೆಂಜ್. ಸೊ ಅವ್ರಿಗೆ ಕೊಡ್ತಾ ಇದೀನಿ ನೋಡಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್ ಎಲ್ಲರೂ ಒಂದ್ಸರಿ ಜೋರಾಗಿ ವಿಶ್ ಮಾಡ್ಬಿಡಿ ಬ್ರೋ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶೋರ್ ಶೋರ್ ಶೋರ್, ಥ್ಯಾಂಕ್ ಯು. ಚಾಕ್ಲೇಟ್ ಕೊಡಿ. ಹ್ಯಾಪಿ ಬರ್ಡೇ ಹೇಳು ಪುಟ್ಟಾಯ್. ಏನ್ ಮ್ಯಾಮ್ ಹೆಸರು? ಮೇಡಮ್ ಯಾರಂತ ಗೊತ್ತಾಯ್ತಾ? ಮೇಡಮ್ ಸ್ಯಾಂಡಲ್ವುಡ್ ಹೀರೋಯಿನ್ ಅದಿತಿ ಪ್ರಭುದೇವ ಮೇಡಮ್ ಅವ್ರು ಬಂದಿದ್ದಾರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್. ಮೇಡಮ್ ಬರ್ಡೇ ವಿಶ್ ಮಾಡಿದ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತೇ ನೀವು ಬಂದಿದ್ದೀರಾ. ಫೀಲಿಂಗ್ ವೆರಿ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಗುರು ಎಲ್ಲ ಇವತ್ತು ಮೇಡಮ್ ವಿಶ್ ಮಾಡಿದ್ರು. ಏನೇನೋ ಆಗ್ತಾ ಇದೆ ಗೊತ್ತಿಲ್ಲ. ಚಾಲೆಂಜ್ ಅಂತ ಸುಮ್ನೆ ಬಂದೆ. ಸ್ಟಾರ್ಟಿಂಗ್ ಇಂದ ಬಂದಾಗ ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನೋಡಿದ್ರೆ ಸೂಪರ್ ಡೂಪರ್ ಆಗಿ ಹೋಗ್ತಾ ಇದೆ. ಈಗ ಅಲ್ಲಿ ಯಾರೋ 3 ಜನ ಹುಡುಗಿರು ನಿಂತಿದ್ದಾರೆ, ಅವ್ರು ಯಾರಂತ ಗೊತ್ತಿಲ್ಲ. ಅವ್ರ ಹತ್ರ ಹೋಗ್ತೀನಿ, ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ರೆಡಿ ಗೈಸ್, ಎಕ್ಸ್ಕ್ಯೂಸ್ ಮೀ. ಇವತ್ತು ನನ್ನ ಬರ್ಡೇ ಇದೆ. ಯಾರು ಫಸ್ಟ್ ಹೇಳಿದ್ದು? ಯಾರು ಫಸ್ಟ್ ಹೇಳ್ತಾರೋ ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅಂತ ಇದೆ. ಸೊ ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ಫೈನಲಿ ಇಲ್ಲೂ ಕಂಪ್ಲೀಟ್ ಆಗೋಯ್ತು. ಆಲ್ಮೋಸ್ಟ್ ಇವಾಗ ಒಳಗಡೆ ಬಂದ್ಬಿಟ್ಟಿದೀವಿ. PVR ಸೆಕ್ಷನ್ ಅಲ್ಲಿ ಎಲ್ಲರೂ ಮೂವಿ ನೋಡೋಕೆ ಪೋಸ್ಟರ್ ನೋಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಏನಂತ ನೋಡೋಣ. ಕಮಾನ್ ಗೈಸ್. ಹಾಯ್ ಬ್ರೋ. ಹಾಯ್. ಕನ್ನಡ, ತೆಲುಗು, ಇಂಗ್ಲಿಷ್. ಟುಡೇ ಇಸ್ ಮೈ ಬರ್ಡೇ. Today is my birthday. Thank you so much, bro. We are doing a challenge. Who wish me first? I am giving them a chocolate. Okay? You want a chocolate? Take it, bro. Thank you so much, bro. Thank you so much. Thank you so much. Thank you so much. Yes. Finally, I completed the challenge here also. Yes. ಎಲ್ಲಾರನ್ನೂ ಹುಡುಕ್ತಾ ಇದೀವಿ. ಎಲ್ಲರೂ ತುಂಬಾ ಜನ ಸ್ಟ್ರೇಂಜರ್ಸ್ ವಿಶ್ ಮಾಡ್ತಾನೆ ಇದ್ದಾರೆ. ಫೀಲಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ, ಹೇಳಕ್ಕೆ ಆಗ್ತಾ ಇಲ್ಲ, ಆ ತರ ಇದೆ. ಬ್ರೋ ಸಖತ್ ಸಪೋರ್ಟ್ ಮಾಡಿದ್ರು ಮಾತ್ರ. ಇವತ್ತೇ ಮೀಟ್ ಆಗಿರೋದು ಇವ್ರನ್ನ, ಇವತ್ತೇ ಮೀಟ್ ಆಗಿದ್ದೀನಿ. ಈ ಫಸ್ಟ್ ವಿಡಿಯೋದಲ್ಲಿ ನಾನು ವಿಶ್ ಮಾಡಿದ್ದೀನಿ, ಆಮೇಲೆ ಹೇಳ್ದೆ ಈ ತರ ವಿಡಿಯೋ ಮಾಡ್ತಾ ಇದೀನಿ, ಚಾಲೆಂಜ್ ಮಾಡ್ತಾ ಇದೀನಿ ಅಂತಂದ್ರೆ, ಬ್ರೋ ನಾನ್ ಬರ್ತೀನಿ ಬ್ರೋ, ವಿಡಿಯೋ ಮಾಡ್ತೀನಿ, ನೀವು ಕಂಪ್ಲೀಟ್ ಮಾಡಿ ಅಂತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಈ ಬ್ರೋ ಮಾಡಿರೋ ಕೆಲಸಗಳು ಏನೇನ್ ಇದಾವೆ ಅಂತ ನಿಮ್ಗೆಲ್ಲ ತೋರಿಸ್ತೀವಿ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ರೋಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮ ಹೆಸರು? ನಂದೀಶ್ ಅಂತ. ನಂದೀಶ್. ನೋಡಿ ನಂದೀಶ್ ಅನ್ನೋರು ಯಾವ ತರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ನಂದೀಶ್ ಈಸ್ ಫಾರ್ ಸಪೋರ್ಟ್. ಹುಡುಗರು ಹೇಳಿದ್ರು, ಯಾರೋ ಅಲ್ಲಿ ಇನ್ಸ್ಟಾಗ್ರಾಮ್ ಅವ್ರು ಯಾರೋ ಬಂದಿದ್ದಾರೆ, ನಾನೇ ಗುರು ಅಂತ ಏನೋ ಚಾನಲ್ ಇದೆ ಅಂತ ಹೇಳಿದ್ರು ಅವರು. ಹೋಗ್ತಾ ಇದೀನಿ, ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಅಲ್ಲಿ ಇದಾರೆ ಅವ್ರು, ಯಾರಂತಾನೆ ಗೊತ್ತಿಲ್ಲ ನನಗೆ. ಹಾಯ್ ಬ್ರೋ. ಹಾಯ್. ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಓಕೆನಾ? ಇವತ್ತು ಸ್ಟ್ರೇಂಜರ್ಸ್ ಇಂದ ವಿಶ್ ತಗೊಬೇಕು ಅಂದ್ಬಿಟ್ಟು. ಸೊ ಹಂಗೆ ನಮ್ಮ ಹುಡುಗರು ಹೇಳಿದ್ರು, ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ನಿಮ್ ಚಾನಲ್ ನೇಮು ನಾನೇ ಗುರು ಅಂತ ಹೇಳಿದ್ರು. ನೋಡಿ ಅವ್ರು ಬಂದಿದ್ದಾರೆ, ಅವ್ರು ವಿಶ್ ಮಾಡಿದ್ದಾರೆ. ಅವ್ರು ವಿಶ್ ಮಾಡಿರೋದಕ್ಕೆ ಅವ್ರಿಗೆ ಒಂದು ಚಾಕ್ಲೇಟ್ ಕೊಡ್ತಾ ಇದೀನಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದಾಗ್ಲಿ, ಜಾಸ್ತಿ ಕಂಟೆಂಟ್ಸ್ ಮಾಡ್ತಾರೆ. ಶೋರ್, ಮುಂದೆ ಮೀಟ್ ಆಗೋಣ ಮತ್ತೆ. ಅವಾಗಿಂದ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಯಾರಾದ್ರೂ ಇದಾರಾ ಅಂತ ಹುಡುಕ್ತಾ ಇದ್ವಿ, ಯಾರು ಸಿಗ್ತಾ ಇರ್ಲಿಲ್ಲ. ಒರಿಯನ್ ಮಾಲ್ ಅಲ್ಲಿ ಎಲ್ಲರೂ ಪ್ಯಾಂಟು, ಟಿ ಶರ್ಟ್, ಜೀನ್ಸ್ ಹಾಕೊಂಡ್ ಬರ್ತಾ ಇದ್ರು. ಅಲ್ಲಿ ಯಾರೋ 3 ಜನ ಹುಡುಗಿರು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ನಮ್ ಕನ್ನಡದವ್ರ ತರ ಕಾಣಿಸ್ತಾ ಇದಾರೆ. ಹೋಗೋಣ, ಅವ್ರ ಹತ್ರ ಹೆಂಗಿರುತ್ತೆ ರಿಯಾಕ್ಷನ್ ನೋಡ್ಕೊಂಡ್ ಬರೋಣ. ಬನ್ನಿ ಗೈಸ್, ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಕನ್ನಡನ ಹಿಂದಿ? ಯಾಕೆ ಅಲ್ಲ ಅಂತ ಹೇಳಿದ್ರಿ? ಇವತ್ತು ನನ್ನ ಬರ್ಡೇ ಇದೆ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಒಂದು ಚಾಲೆಂಜ್ ಮಾಡ್ತಾ ಇದ್ವಿ, ಯಾರು ನನ್ನ ಗ್ರೂಪಲ್ಲಿ ಯಾರು ಫಸ್ಟ್ ವಿಶ್ ಮಾಡ್ತಾರೋ ಅವ್ರಿಗೆ ಚಾಕ್ಲೇಟ್ ಕೊಡೋಣ ಅಂತ. ನೀವೇ ಫಸ್ಟ್ ವಿಶ್ ಮಾಡಿದ್ರೆ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ CEO ಸಾಗರ್ ಅಂತೇಳಿ ಯೂಟ್ಯೂಬಲ್ಲಿ ಇದೆ, ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸಪೋರ್ಟ್ ಮಾಡ್ತೀರಲ್ವಾ? ನಾನು ಯಾರಂತ ಗೊತ್ತಿಲ್ಲ ತಾನೆ? ಯಾಕೆ ಗೊತ್ತಿರಲ್ಲ ಅಂತಂದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ತಿರೋದು. ಆಕ್ಚುಲಿ ಇವತ್ತು ನನ್ನ ಬರ್ಡೇ ಅಂತ ಇವತ್ತೇ ಸ್ಟಾರ್ಟ್ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡಿದ್ದೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಫೈನಲಿ ಇವ್ರ ಹತ್ರನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ವಿ ಗುರು. ಇವತ್ತು ಎಲ್ಲೂ ಫ್ಲಾಪೇ ಇಲ್ಲ ನನಗೆ, ಎಲ್ಲ ಕಡೆ ಸಕ್ಸಸ್ ಆಗಿದೆ. ಯಾಕೆ ಬ್ರೋ?
ಬ್ರೋ ಇವತ್ತು ನನ್ನ ಬರ್ಡೇ ಬ್ರೋ. ಬರ್ಡೇಗೆ ವಿಶ್ ಮಾಡಲ್ವಾ? ಇವ್ರು ಯಾಕೋ ವಿಶ್ ಮಾಡ್ತಿಲ್ಲ ಬಾಯ್, ಫ್ಲಾಪ್ ಆಯ್ತಿದ್ದು, ವಿಶ್ ಮಾಡ್ತಾ ಇಲ್ಲ ಇವರು. ಹಾಯ್ ಗಾಯ್ಸ್, ಹೆಂಗಿತ್ತು ವಿಡಿಯೋ? ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ, ನೀವು ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅನ್ಫರ್ಗೆಟಬಲ್ ಮೊಮೆಂಟ್ಸ್ ನಡೀತಿ ಇವತ್ತು, ತುಂಬ ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್ ಆಯಿತು ನನಗಂತೂ. ಸಿಕ್ಕಾಬಿಟ್ಟೆ ಫುಲ್ ಖುಷಿ ಆಗ್ಬಿಟ್ಟಿದೆ ನನಗೆ. ಬರ್ಡೇ ಹೋಗಿ ಬೆಸ್ಟ್ ಡೇ, ವಂಡರ್ಫುಲ್ ಡೇ, ಮೆಮೊರಬಲ್ ಡೇ, ಅನ್ಫರ್ಗೆಟಬಲ್ ಡೇ ಆಗೋಯ್ತು ಇವತ್ತು. ಇವತ್ತೇ ನಾನು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಈ ರೇಂಜ್ಗೆ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಒಬ್ಬನೇ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತ, ಎಲ್ಲರೂ ಸ್ಟ್ರೇಂಜರ್ಸೇ ಇದ್ದಿದ್ದು. ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಅವ್ರು ಇದ್ದಿದ್ದಕ್ಕೇ ವಿಡಿಯೋ ಇವತ್ತು ಈ ಥರ ಆಗಿದ್ದು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅವ್ರಿಗೆ. ನಾನು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ, ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೂ ಅವ್ರಿಗೆಲ್ಲ ಬಂದು ಅವ್ರಿಗೆ ಸೆಕ್ಯೂರಿಟಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಇದೊಂದು ವಿಡಿಯೋ ಮಾಡ್ತಾ ಇದ್ದಾರೆ, ಸ್ವಲ್ಪ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ. ಅದಕ್ಕೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅವ್ರಿಗೆ. ಫೈನಲಿ ನನಗೆ ಇನ್ನೊಂದು ಚಾಲೆಂಜ್ ಕಂಪ್ಲೀಟ್ ಮಾಡೋ ಟೈಮಲ್ಲಿ ಅನಿಸ್ತಾ ಇತ್ತು, ಸ್ಕೂಲ್ ಮೆಮೊರೀಸ್ ಎಲ್ಲ ನೆನಪು ಬರ್ತಾ ಇತ್ತು. ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಅಂತ ಬಂದೆ, ಓಲ್ಡ್ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊಂಡೆ. ಎಷ್ಟು ಆ ಟೈಮಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ನೀವು ನೋಡಿರ್ತೀರಾ, ಕ್ಲಾಸ್ಗೆಲ್ಲ ಹೋಗಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿರ್ತೀರ. ಇದೆಲ್ಲ ಒಂದು 15 years ಬ್ಯಾಕ್ ಇತ್ತು, ಇವಾಗೆಲ್ಲ ಹಂಗೆ ಯಾರು ಮಾಡ್ತಿಲ್ಲ ಅನ್ಕೊಂತೀನಿ. ಆ ಫೀಲ್ ಸೇಮ್ ನನಗೆ ಇವತ್ತು ಬಂತು. ನಾನು ಹೋಗಿ ಎಲ್ಲರಿಗೂ ಚಾಕ್ಲೇಟ್ಸ್ ಕೊಡೋ ಟೈಮಲ್ಲಿ ಅದೆಲ್ಲ ನೆನಪಾಗ್ತಾ ಇತ್ತು. ಎಷ್ಟು ಎಕ್ಸೈಟಿಂಗ್ ಇತ್ತು ಅಂತಂದರೆ ಅದನ್ನೆಲ್ಲ ಫೀಲ್ ಮಾಡಬೇಕು ಅಷ್ಟೇ. ಆ್ಯಂಡ್ ಫೈನಲಿ ನನಗೂ ಸಿಕ್ಕಾಪಟ್ಟೆ ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಹುಡುಗಿರ ಹತ್ರ ಅಪ್ರೋಚ್ ಮಾಡೋಕೆ ಹೋದಾಗ, ಅವ್ರಿಗೆಲ್ಲ ಕೇಳೋಕೆ ಹೋದಾಗ ಏನಂತಾರೋ ಏನೋ, ಏನು ಅಂದ್ಬಿಡ್ತಾರೇನೋ ಅಂತ ಸಿಕ್ಕಾಪಟ್ಟೆ ಮೈಂಡಲ್ಲಿ ಬೇರೆ ಬೇರೆ ಥಾಟ್ಸ್ ಎಲ್ಲ ಓಡ್ತಾ ಇತ್ತು. ಬಟ್ ಸ್ಟಾರ್ಟಿಂಗ್ ಒಂದು 2-3 ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರು ಸಪೋರ್ಟ್ ಮಾಡ್ತಿದ್ದಂಗೆ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋಯ್ತು. ಇದೆಲ್ಲ ನಾರ್ಮಲ್ಲೇ ಅನಿಸ್ಬಿಡ್ತು. ಸೊ ಅವರೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನನಗೆ ಫೈನಲಿ ಅದಿತಿ ಪ್ರಭುದೇವ ಮೇಡಮ್ ಅವ್ರು ಕಾಣಿಸಿದ್ರು ನೋಡಿ. ಫಸ್ಟ್ ವಿಡಿಯೋದಲ್ಲಿ ಅವ್ರು ಬಂದು ಅವರು ನನಗೆ ವಿಶ್ ಮಾಡಿದ್ದಾರೆ. ಇದಕ್ಕೆ ಅದು ನನಗೆ ಒನ್ ಆಫ್ ದಿ ಬೆಸ್ಟ್ ಮೆಮೊರೀಸು ಅಂತಲೂ ಅನ್ನಿಸ್ತು. ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋರು ಆ ಹುಡುಗರಿಗೆಲ್ಲ ಮತ್ತೆ ನಾನು ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಥರ ಚಾಲೆಂಜಸ್ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಮುಂದೆ ಇನ್ನೂ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಸಿ ಯು ಸಾಗರ್ ಸೈನಿಂಗ್ ಆಫ್. First time traveler, ticket you book to, backpack tied to, first time solo trip feeling so light.